ಅದೇ ಕಾಲಕ್ಕೆ ಫ್ರಾನ್ಸ್ ಮತ್ತು ಜರ್ಮನಿ ಸಹಿತ ರಾಜಕೀಯ ಬಿಕ್ಕಟ್ಟಾಗಿ ಅಲ್ಲಿಯ ವಸ್ತುಗಳ ಸಹಿತ ತೆರಿಗೆಯನ್ನು ಹೆಚ್ಚು ಮಾಡಿದ್ರಿಂದ ಅಮೆರಿಕ ಅವರು ಸಹಿತ ಆ ದೇಶದವರು ಸಹಿತ ಹೊಸ ಮಾರ್ಗಗಳನ್ನು ಹುಡುಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತಿನ್ನ ಈಗಾಗಲೇ ಯುದ್ಧ ಮಾಡಿ ಮಾಡಿ ಸೋತು ಬಸವಳಿದಿರುವಂಥ ನಮ್ಮ ಏನಪ್ಪ ಅಂತಂದ್ರೆ ರಷ್ಯಾ ಸಹಿತ ಇದು ಹೇಗಾದ್ರೂ ಮುಗಿಲಪ್ಪ, ಅದು ತನ್ನ ಶಕ್ತಿಯನ್ನು ಕಡಿಮೆ ಮಾಡ್ಕೊಳ್ಳೋದು ಬಯಸ್ತಾ ಇದೆ. ಆದ್ರೆ ಹಿಂದೆ ಸರಿಲಿಕ್ಕೆ ಆಗ್ತಾ ಇಲ್ಲ. ಅದು ಸಹಿತ ಸಾಕಷ್ಟು ಆರ್ಥಿಕ ತೊಂದರೆ ಒದ್ದಾಡ್ತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧದಾಯ್ತು. ಜೊತೆಗೆ ಇನ್ನೊಂದು ಭಾಳಪ್ಪ ಅಂದ್ರೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟು. ಪಶ್ಚಿಮ ಏಷ್ಯಾ ಅಂದ್ರೆ ಗೊತ್ತು, ಇಸ್ರೇಲ್ ಮತ್ತು ಸ್ತುತಿದಂತ ಲೆಬನಾನ್ ಆಗಿರ್ಬೋದು, ಸಿರಿಯಾ ಆಗಿರ್ಬೋದು, ಜೋರ್ಡಾನ್ ಆಗಿರ್ಬೋದು, ಅಲ್ಲಿ ಯುದ್ಧ ನಡೀತಾ ಇದೆ. ಸಿರಿಯಾದ ಒಂದು ಸಮಾಧಾನ ಏನಪ್ಪ ಅಂದ್ರೆ ಸಿರಿಯಾದ ಅಲ್ ಬಶೀರ್ ಅಂತ ಒಬ್ಬ ಅಲ್ಲಿ ಡಿಕ್ಟೇಟರ್ ಇವತ್ತ ಸರಿದಂತಾಗಿ ಸಿರಿಯಾ ಇವತ್ತ ಏನಪ್ಪ ಅಂದ್ರೆ ಒಂದು ಶಾಂತಿಯ ಅಥವಾ ನೆಮ್ಮದಿಯ ಬದುಕನ್ನು ಬದುಕಬಹುದು ಅಂತೇಳಿ. ಅದರ ಜೊತೆಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಗೆದ್ದಂಥದ್ದು. ಜೊತೆಗೆ ನಮ್ಮ ಹಮಾಸ್ ಅಂದ್ರೆ ಗೊತ್ತು, ಅವರು ಏನಪ್ಪ ಅಂದ್ರೆ ಈ ಯುದ್ಧವನ್ನು ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಹೆಚ್ಚು ಕಡಿಮೆ ಇಲ್ಲಿವರೆಗೆ 42,000 ಹೆಚ್ಚು ಜನ ಸತ್ತಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕಾಗಿತ್ತು. ಅದೇ ಕಾರಣಕ್ಕೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗಿದ್ದು ನೋಡ್ತಾ ಇದ್ದೀವಿ. ಒಬ್ಬರನ್ನೊಬ್ಬರು ಬಾಂಬ್ ಹಾಕೋದನ್ನು ನೋಡ್ತಾ ಇದ್ದೀವಿ, ಅಶಾಂತಿ ನೋಡ್ತಾ ಇದ್ದೀವಿ. ಈ 25 ಹೊಸದೇನಾದ್ರು ಆಗಬಹುದಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ದಾವ. ಈ ಎಲ್ಲ ನೆಲೆಯಲ್ಲಿ ಇವತ್ತ ಇನ್ನೊಂದೇನಪ್ಪ ಹವಾಮಾನ ಸಹಿತ ಸಾಕಷ್ಟು ಬಿಸಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಮಾತು ಕೇಳಿ ಬರ್ತಾ ಇದ್ದಾವೆ. ಅದೇನಾದ್ರು ಕಡಿಮೆ ಆಗಬಹುದಾ ಅನ್ನುವಂತಹ ಒಂದು ಮಾತುಕತೆಗಳು ಇದ್ದಾವೆ. ಹೀಗಾಗಿ ಟ್ರಂಪ್ ಈಗಿನವು ಅಥವಾ 64 ರಾಷ್ಟ್ರಗಳಲ್ಲಿ ಆದಂಥ ಚುನಾವಣೆಗಳು ಹೊಸತನವನ್ನು 2025 ನೀಡಬಹುದಾ, ಹೊಸ ವಿಶ್ವ ರಚನೆ ಆಗಬಹುದಾ, ಮತ್ತು ಈ ಹೆಚ್ಚು ಕಡಿಮೆ ಇಡೀ ಇವತ್ತು ಅಮೆರಿಕ ಆಗಿರ್ಬೋದು, ಯುರೋಪ್ ಖಂಡದ ದೇಶಗಳಾಗಿರ್ಬೋದು, ಮತ್ತೆ ಅದೇ ಕಾಲಕ್ಕೆ ಇಂಡಿಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇಡೀ ವಿಶ್ವ ತುಂಬ ಇವತ್ತು ಬಡತನ ಅಂದ್ರೆ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಅಂತ. ಬಡತನ ಅಂದ್ರೆ ಈ ದೇಶಗಳು ಬಡತನ ಅಂತಲ್ಲ, ನಾವು ಅನುಭವಿಸೋ ಬಡತನ ಅಲ್ಲ, ಅದು ನಿರುದ್ಯೋಗ ಮಾತ್ರ ಅಲ್ಲಿ ಸಾಕಷ್ಟು ಆಗಿದಾವೆ. ಅದ್ರ ಜೊತೆಗೆ ಇನ್ಫ್ಲೇಷನ್ ಅಂತ ನಾವು ಅದು ಸಹಿತ ಹೆಚ್ಚಾಗ್ತದೆ ಅಂತೇಳಿ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲೇ ವಿಶ್ವ ಇವತ್ತು ಹೊಸ ರೂಪವನ್ನ ಹೊಸ ಆಡಳಿತವನ್ನು ಪಡೆಯುವುದಂತ ನಡೆದು ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ವಿಶ್ವದ ಇವೇನು ಶ್ರೀಮಂತ ದೇಶಗಳಿದ್ದಾವ ಅವ್ರನ್ನ